2026 ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026 ಭಾರತದ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತದಲ್ಲಿ ಫೆಬ್ರವರಿ 16 ಹಾಗೂ 20, 2026ರವರೆಗೆ ನಡೆದ ಅಂತಾರಾಷ್ಟ್ರೀಯ ಎಐ ಇಂಪ್ಯಾಕ್ಟ್ ಸಮಿಟ್ ಕೃತಕ ಬುದ್ಧಿಮತ್ತೆ ಪರಿಣಾಮ ಶೃಂಗಸಭೆ ಪ್ರಮುಖವಾಯಿತು. ಈ ಶೃಂಗಸಭೆಯನ್ನು ಭಾರತದ ಭಾರತ ಮಂದಪಂ, ನವದೆಹಲಿನಲ್ಲಿ ಆಯೋಜಿಸಲಾಗಿತ್ತು ಮತ್ತು ಇದು ಜಾಗತಿಕ ಎಐ ನೀತಿ, ಹೂಡಿಕೆ, ಸಂಶೋಧನೆ ಮತ್ತು ಸಹಕಾರವನ್ನು ಮುಂದಾಳುವ ಗ್ಲೋಬಲ್ ಸೌತ್ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾದ ದೊಡ್ಡ ಕಾರ್ಯಕ್ರಮವಾಗಿದೆ. ಶೃಂಗಸಭೆಯ ಉದ್ದೇಶ ಮತ್ತು ಮಾಹಿತಿ. ಈ ಶೃಂಗಸಭೆಯ ಥೀಮ್ ಸರ್ವಜನ ಹಿತಾಯ, ಸರ್ವಜನ ಸುಖಾಯ ಎಂದು ಫೋಕಸ್ ಮಾಡಲಾಗಿದೆ. ಉದ್ದೇಶ ಎಐ ತಂತ್ರಜ್ಞಾನವನ್ನು ಜವಾಬ್ದಾರಿಯುತವಾಗಿ ಅಭಿವೃದ್ಧಿಪಡಿಸುವುದು ಮತ್ತು ನಿಯಂತ್ರಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಎಐ ಪ್ರಯೋಜನವನ್ನು ಬಳಸುವುದು, ಆರ್ಥಿಕ ಹೂಡಿಕೆಗಳು, ಉದ್ಯೋಗ ಸೃಷ್ಟಿ ಮತ್ತು ಬೃಹತ್ ಸಂಶೋಧನೆಗಳಿಗೆ ವೇದಿಕೆ ಒದಗಿಸುವುದು. ಭಾಗವಹಿಸಿದ ಪ್ರಮುಖ ನಾಯಕರು ಮತ್ತು ರಾಷ್ಟ್ರದ ಪ್ರತಿನಿಧಿಗಳು. ಈ ಶೃಂಗಸಭೆಗೆ 20ಕ್ಕೂ ಹೆಚ್ಚು ರಾಷ್ಟ್ರಗಳ ನಾಯಕರು, ಪ್ರಧಾನಿ ಮತ್ತು ರಾಷ್ಟ್ರಾಧ್ಯಕ್ಷರು ಭಾಗವಹಿಸಿದ್ದಾರೆ. ಪ್ರಮುಖರು ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಫ್ರಾನ್ಸ್; ಲೂಯಿಸ್ ಇನ್ಯಾಸಿಯೋ ಲೂಲಾ ಡಾ ಸಿಲ್ವಾ, ಬ್ರೆಜಿಲ್; ಅನುರಾಯ ಕುಮಾರ ದಿಸ್ಸಾನಾಯಕೆ, ಶ್ರೀಲಂಕಾ; ಸೆರಿಂಗ್ ಟ್ವೋಗೆ, ಭೂತಾನ್; ಪೆಡೆರೋ ಸ್ಯಾಂಚೆಜ್, ಅಲರ್ಕಾರಿಸ್; ಪೆಟ್ಟೇರಿ ಓರ್ಪೋ, ದೆಹಲಿ ಕ್ರಾಟೋವಿಕ್; ಅಲೆಕ್ಸಾಂಡರ್ ವೂಚ್ ಮತ್ತು ಇನ್ನೂ ಹಲವರು ಹಾಜರಿದ್ದರು. ಪ್ರಮುಖ ತಂತ್ರಜ್ಞಾನ ನಾಯಕರು ಮತ್ತು ಹೂಡಿಕೆ. ಶೃಂಗಸಭೆಗೆ ಜಾಗತಿಕ ಟೆಕ್ ಕಂಪನಿ ಮುಖ್ಯಸ್ಥರು ಮತ್ತು ಸಿಇಒಗಳು ಕೂಡ ಭಾಗವಹಿಸಿದ್ದರು ಮತ್ತು $1 ಮಿಲಿಯನ್ ಮಟ್ಟದ ಹೂಡಿಕೆಗಳು ಘೋಷಿಸಲಾಯಿತು. ಸ್ಯಾಮ್ ಆಲ್ಟ್ಮನ್, ಓಪನ್ ಎಐ; ಸುಂದರ್ ಪಿಚೈ, ಗೂಗಲ್; ಡಾರಿಯೋ ಅಮೋದೆಯಿ, ಆಂಥ್ರೊಪಿಕ್; ಡೆಮಿಸ್ ಹ್ಯಾಸಬಿಸ್, ಗೂಗಲ್ ಡೀಪ್ಮೈಂಡ್; ಶಾಂತನು ನಾರಾಯಣ್, ಎಡೋಬಿ; ರಿಷಾದ್ ಪ್ರೇಮ್ಜಿ, ವಿಪ್ರೋ ಮುಂತಾದವರು ಸಹ ಇದ್ದರು. ಹೂಡಿಕೆ ಘೋಷಣೆಗಳು. $100 ಬಿಲಿಯನ್ ಪ್ಲಸ್ ಹೂಡಿಕೆಗಳು ಇಂಡಿಯನ್ ಡೇಟಾ ಸೆಂಟರ್ಸ್, ಎಐ ಇನ್ಫ್ರಾ ಹೂಡಿಕೆ ಮತ್ತು ಸ್ವಸ್ಥ ಅಭಿವೃದ್ಧಿಗೆ ಗಮನ. ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್ ಮುಂತಾದ ಪ್ರಮುಖ ಕಂಪನಿಗಳು ಗಮನಾರ್ಹ ಹೂಡಿಕೆ ಬದ್ಧತೆ ವರದಿ ಮಾಡಿದರು. ಅಮೆರಿಕನ್ ಪ್ರೆಸ್. ಉದಾಹರಣೆ: ರಿಲಯನ್ಸ್ ಇಂಡಸ್ಟ್ರೀಸ್ $109.8 ಬಿಲಿಯನ್ ಎಐ ಡೇಟಾ ಇನ್ಫ್ರಾ ಹೂಡಿಕೆ; ಅದಾನಿ ಗ್ರೂಪ್ $100 ಬಿಲಿಯನ್ ಎಐ ಡೇಟಾ ಸೆಂಟರ್ಸ್; ಮೈಕ್ರೋಸಾಫ್ಟ್ $50 ಬಿಲಿಯನ್ ಇನ್ ಗ್ಲೋಬಲ್ ಸೌತ್ ಇನ್ವೆಸ್ಟ್ಮೆಂಟ್ಸ್ ಬೈ 2030. ಚರ್ಚೆಗಳು, ಔಟ್ಕಮ್ಸ್, ಸಹಕಾರ. ಎಐ ಗವರ್ನೆನ್ಸ್, ಸೇಫ್ಟಿ ಮತ್ತು ಸಮಾನ ಅವಕಾಶಗಳು ಕುರಿತು ಜಾಗತಿಕ ನೀತಿ ಚರ್ಚೆಗಳು ನಡೆಯಿತು. ತಂತ್ರಜ್ಞಾನ ಗುರಿ: ರೆಸ್ಪಾನ್ಸಿಬಲ್ ಎಐ, ಇನ್ಕ್ಲೂಸಿವ್ ಗ್ರೋತ್, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಮಾಡೆಲ್ಸ್, ಸ್ಕಿಲ್ ಡೆವಲಪ್ಮೆಂಟ್. ಯಶಸ್ವಿ ಮತ್ತು ಕಠಿಣ ಹಂತಗಳಲ್ಲಿ ಎಐ ತಂತ್ರಜ್ಞಾನವು ಗ್ರಾಮೀಣ, ಕೃಷಿ, ಆರೋಗ್ಯ, ಶಿಕ್ಷಣ ಮುಂತಾದ ಕ್ಷೇತ್ರಗಳಿಗೆ ಪ್ರಯೋಜನ ನೀಡಲು ಸಿದ್ಧತೆ ಮಾಡಲಾಗಿದೆ. ಕೆಲವು ಘಟನೆಗಳು. ಬಿಲ್ ಗೇಟ್ಸ್ ಕೀನೋಟ್ ಸ್ಪೀಚ್ ರದ್ದು, ಎಪ್ಸ್ಟೀನ್ ಸಂಬಂಧಿತ ವಿವಾದದ ಕಾರಣದಿಂದ. ವಾಲ್ ಸ್ಟ್ರೀಟ್ ಜರ್ನಲ್. ಸಮ್ ಸಿಇಒಸ್ ನಡುವೆ ಸಾಂಸ್ಕೃತಿಕ ವಿಭಿನ್ನತೆಗಳು ಮತ್ತು ಅಭಿಪ್ರಾಯ ವ್ಯತ್ಯಾಸಗಳು ಕಂಡುಬಂದವು. people.com. ಸಾರಾಂಶ: 2026 ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ವಿಶ್ವದ ಪ್ರಮುಖ ನಾಯಕರು, ರಾಷ್ಟ್ರಾಧ್ಯಕ್ಷರು, ಎಐ ಕಂಪನಿ ಮುಖ್ಯಸ್ಥರು ಮತ್ತು ಸಂಶೋಧಕರು ಸೇರಿಕೊಂಡ ಜಾಗತಿಕ ವೇದಿಕೆ. ಇದರ ಉದ್ದೇಶ ರೆಸ್ಪಾನ್ಸಿಬಲ್ ಎಐ ಜಾಗತಿಕ ನೀತಿ ರೂಪಿಸುವುದು, ಸಾರ್ವತ್ರಿಕವಾಗಿ ಎಐನಿಂದ ಎಲ್ಲಾ ರಾಜಕೀಯ ಮತ್ತು ಆರ್ಥಿಕ ವರ್ಗಗಳಿಗೆ ಲಾಭವಾಗುವಂತೆ ಮಾಡುವುದು ಹಾಗೂ ದೊಡ್ಡ ಹೂಡಿಕೆಗಳಿಗೆ ದಾರಿ ಮಾಡಿಕೊಡುವುದು. ನೀವು ಈ ಸಮಿತಿಯ ವಿವರವಾದ ವಾರ್ತೆಗಳು, ಬದಲಾವಣೆಗಳು ಅಥವಾ ನಿರ್ಧಾರಗಳ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಬೇಕಾದರೆ ನನಗೆ ಕೇಳಿ, ನಾನವುಗಳನ್ನು ಸುಲಭವಾಗಿ ವಿವರಿಸಬಹುದು.